ಅವರ ಅವರ ಮಗಳು MP ಇದ್ದಾರೆ. ಅವರಿಗೆ ಕ್ವಾರ್ಟರ್ಸ್ ಅಲಾಟ್ ಮಾಡಿಸ್ಕೊಳ್ಳೋದಕ್ಕೆ ಏನೋ ಹೋಗ್ತಾ ಇದ್ದೀನಿ ಅಂತ ಹೇಳಿದರು. ನನಗೆ ಮೊನ್ನೆ ನಾವು ಭೇಟಿಯಾಗಿದ್ದು. ಆ ಸಂದರ್ಭದಲ್ಲಿ ಹೇಳಿದರು ಅವರು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂಥೇಳಿ. ಮಾನ್ಯ AICC ಅಧ್ಯಕ್ಷರು ಸನ್ಮಾನ್ಯ ಖರ್ಗೆ ಸಾಹೇಬ್ರನ್ನ ಮೀಟ್ ಮಾಡಿದ್ದಾರೆ. ಅವರು ತಮಗೆಲ್ಲ ಗೊತ್ತಿದ್ದಾಗೆ ಅವರು ಕಾಶ್ಮೀರದಲ್ಲಿ ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಸ್ವಸ್ಥ ಆಗಿದ್ದರು ಅಂಥೇಳಿ ಅವರನ್ನು ನೋಡ್ಕೊಂಡು ಬರ್ತೇನೆ ಹಾಗೆ ಅಂತ ಆರೋಗ್ಯ ವಿಚಾರ ಮಾಡೋಕ್ಕೆ ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸರ್, ವೇಣುಗೋಪಾಲ್ ಅವರು ಏನು 15ಕ್ಕೆ ಬೆಂಗಳೂರಿಗೆ ಬರೋರಿದ್ದಾರೆ, ಏನು ಸರ್ ವಿಷಯ ಗೊತ್ತಿಲ್ಲ ನನಗೆ. ಏನು ಅವರ ಅಜೆಂಡಾ ಏನಿದೆ ಅಂತ ಗೊತ್ತಿಲ್ಲ ನನಗೆ. ಈ ಮೂಡ ಹಗರಣ ನಂತರ ಸಾಕಷ್ಟು ಚರ್ಚೆ ಆಗ್ತದೆ, ಖರ್ಗೆ ಅವ್ರನ್ನ ಮತ್ತೆ CM ಮಾಡಬೇಕು, ಗೊತ್ತಿಲ್ಲ ನನಗೆ. ಆ ಥರದ್ದೇನು ನಮಗೆ ಯಾವುದೇ ಮಾಹಿತಿ ನಮ್ಮವರೆಗೂ ಕೂಡ ಇನ್ನೂ ಬಂದಿಲ್ಲ. ಅವರು ಮಾತನಾಡಿರ್ತಕ್ಕಂಥದ್ದು FIRಗಳು ಮಾಡುವಾಗಲೇ ಪ್ರತಿಯೊಂದು FIRಗೂ ಎಲ್ಲರೂ ರಾಜೀನಾಮೆ ಕೊಡಬೇಕು ಅನ್ನೋದಾದರೆ ಎಲ್ಲರೂ ಕೊಡಬೇಕು ಅಂತ ಹೇಳಿದ್ದಾರೆ. ಅದನ್ನು ನೀವು ಅವರ ಅಷ್ಟು ಹೇಳಿದ್ದಕ್ಕೆ ಕಾಂಗ್ರೆಸ್ಸಿಗೆ ಬರ್ತಾರೆ ಅಂತಂದರೆ ಗೊತ್ತಿಲ್ಲ ನನಗೆ. ಜಾತಿ ಗಣತಿ ಆಗುತ್ತದೆ, ಅದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರಲ್ಲ, ಈಗಾಗಲೇ ಕ್ಯಾಬಿನೆಟ್ಟಿಗೆ ತರ್ತೇನೆ, ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕ್ಯಾಬಿನೆಟಲ್ಲಿ ಬಂದ ಮೇಲೆ ಏನು ತೀರ್ಮಾನ ಆಗುತ್ತೆ ಅಂತ ಹೇಳಿ ನೋಡೋಣ. ಯಾಕೆಂದರೆ ಅದು ಟೇಬಲ್ ಮಾಡಬೇಕಾಗುತ್ತೆ, ಅಸೆಂಬ್ಲಿನಲ್ಲಿ ನಾವು ಅದನ್ನು ಇಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಏನೇನು ಚರ್ಚೆಗಳಾಗ್ತವೆ, ಅಂತಿಮವಾಗಿ ಸರ್ಕಾರ ಏನು ತೀರ್ಮಾನ ತಗೊಳ್ಳುತ್ತೆ ಅದು ಆ ನಂತರ ಗೊತ್ತಾಗುತ್ತೆ. ಚರ್ಚೆ ಆದಮೇಲೆ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ. ಪ್ರತಿಪಕ್ಷಗಳು ಈಗ ಸೇಡಿನ ರಾಜಕಾರಣ ಮಾಡ್ತಾ ಇದೆ ಅಂತ ಆರೋಪ ಮಾಡ್ತಾರೆ. ಅಂದರೆ ಈ ಕುಮಾರಸ್ವಾಮಿ ನಾವು ಯಾವುದನ್ನು ಯಾರ ಮೇಲೂ ಸೇಡಿನ ರಾಜಕಾರಣ ಮಾಡ್ತಾ ಇಲ್ಲ. ನೀವು ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತೊಗೊಳ್ತೀವಿ, FIR ಮಾಡ್ತೀವಿ, ತನಿಖೆ ಮಾಡ್ತೀವಿ. ಅದರಲ್ಲಿ ಏನಾದರೂ ಸತ್ಯಾಂಶಗಳು ಕಂಡು ಬಂದರೆ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಇಷ್ಟೇ ನಾವು ಮಾಡ್ತಾ ಇರೋದು. ನಾವು ಯಾರ ಮೇಲೂ ಕೂಡ ಸೇಡಿನ ರಾಜಕಾರಣ ಮಾಡ್ತೀವಿ. ಇನ್ನೂ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ. ಅವರು ರಾಜಕಾರಣ ಮಾಡಿ ಇದನ್ನು ಹೌದಲ್ಲ ಪೊಲೀಸಿಗೆ ತನಿಖೆ ಕೊಟ್ಟಿದ್ದೀರಿ, ಲೋಕಾಯುಕ್ತಕ್ಕೆ ತನಿಖೆ ಕೊಟ್ಟಿದ್ದೀರಿ ಅಂತ ಅಂದಮೇಲೆ ಅದು ತನಿಖೆ ಆಗೋವರೆಗೂ ಕಾಯಬೇಕಲ್ವಾ. ರಾಜಕಾರಣ ಮಾಡೋದು ಅವರು ಮಾಡ್ತಾ ಇದ್ದಾರಾ, ನಾವು ಮಾಡ್ತಾ ಇದ್ದೀವ? ಸರ್, ಕಳೆದ ತಿಂಗಳು ಫ್ಲೈಓವರ್ ಅವಘಡದಿಂದ ತಮ್ಮ ASI ಒಬ್ಬರು ಸಾವನ್ನಪ್ತಾರೆ ಸರ್. 19 ಜನರ ಮೇಲೆ FIR ಆಗುತ್ತೆ, 12 ಜನರು ಮಾತ್ರ ಬಂದಿದೆ ಸರ್ ಇಲ್ಲಿವರೆಗೂ. ಅದನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಸರ್? ನಾವು ವಿಚಾರ ಮಾಡ್ತೀನಿ. ನನಗೆ ಗೊತ್ತಿಲ್ಲ, ಅದು ನನ್ನ ಗಮನದಲ್ಲಿಲ್ಲ, ಅದು ವಿಚಾರ ಮಾಡ್ತೀನಿ. ಯಾರು ಅಕ್ಕಿ ಒತ್ತಡ ಇದೆ ಸರ್ ಇದ್ರ ಮೇಲೆ? ಗೊತ್ತಿಲ್ಲಪ್ಪ ನನಗೆ ಅಂದರೆ ನೀವು ಮತ್ತೆ ಏನು ಹೇಳ್ತೀರಿ? ನನಗೆ ಅದು ವಿಷಯ ಗೊತ್ತಿಲ್ಲ, ಅದನ್ನು ವಿಚಾರ ಮಾಡೋಣ. ಹಂಗೇನಾದರೂ ಆ ರೀತಿ ಸೆಲೆಕ್ಟಿವ್ ಆಗಿ ಮಾಡಿದರೆ ಅದನ್ನು ವಿಚಾರ ಮಾಡಿ ಸೂಚನೆ ಕೊಡ್ತೀನಿ. ಸರ್, ಮೋಡ ಹಗರಣ ಸಂಬಂಧಪಟ್ಟಂತೆ BJP ದೊಡ್ಡ ರ್ಯಾಲಿ ಮಾಡಲಿಕ್ಕೆ ಒಂದು 2ನೇ ಹಂತದ ಹೋರಾಟ ಮಾಡಲಿಕ್ಕೆ ಸಿದ್ಧಾಗಿದೆ. ಕೌಂಟರ್ ಕೊಡಲಿಕ್ಕೆ ನೀವೇನಾದರೂ ನಿಮ್ಮ ತಳಮಟ್ಟದ ಕಾರ್ಯಕ್ರಮ? ನೋಡಿ, ಪ್ರತಿಪಕ್ಷದವರು ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕೊಡಬೇಕು, ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಬೇಕು. ಅದು ಅವರ ರೋಲ್. ಅದು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನಾತ್ಮಕವಾಗಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಅಧಿಕಾರ ಏನು ಅಂತ ಹೇಳಿದರೆ, ಸರ್ಕಾರವನ್ನು ತಪ್ಪು ಮಾಡಿದರೆ ಅವ್ರನ್ನ ಸರಿದಾರಿಗೆ ಹೋಗೋದಕ್ಕೆ ನನಗೆ ಸಲಹೆ ಸೂಚನೆ ಕೊಡಬೇಕು ನಮ್ಮಗಳಿಗೆ ಇದಕ್ಕೆ ಸರ್ಕಾರಕ್ಕೆ ಅಂತ ಇದೆ. ಅದನ್ನು ಮೀರಿ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ. ಮೂಡ ಹಗರಣದಲ್ಲಿ ಈಗಾಗಲೇ ಕೋರ್ಟ್ನಿಂದ ತನಿಖೆಗೆ ಆದೇಶ ಮಾಡಿದ್ದಾರೆ, ತನಿಖೆ ಪ್ರಾರಂಭ ಆಗಿದೆ. ಈ ಮಧ್ಯದಲ್ಲಿ ED ಅವರು ಕೂಡ ನೋಟಿಸ್ ಕೊಟ್ಕೊಂಡಿದ್ದಾರೆ. ಇದನ್ನು ದೊಡ್ಡದಾಗಿ ನಾವು ರಾಜಕಾರಣಕ್ಕೆ ಉಪಯೋಗಿಸ್ತೇವೆ ಅಂತೇಳಿ ಅವರು ಉಪಯೋಗಿಸೋದಾದರೆ ನಾವು ರಾಜಕಾರಣ ಮಾಡೋಕ್ಕೆ ಬರೋದಲ್ವಾ? ಕಾಂಗ್ರೆಸ್ಸಿಗೆ ರಾಜಕಾರಣ ಹೇಳ್ಕೊಡ್ಬೇಕಾ ಇವರು? ನಾವು ರಾಜಕಾರಣ ಮಾಡ್ತೀವಿ. ಇಲ್ಲಿನ ಒಂದು ಈ ವಿಷಯವನ್ನು ಪ್ರಧಾನಮಂತ್ರಿಗಳು ಅವರ ಚುನಾವಣಾ ಭಾಷಣದಲ್ಲಿ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ಏನದು ರಾಜಕಾರಣ ಅಲ್ಲದೆ ಮತ್ತೇನಿದೆ? ಹಾಗಾಗಿ ನಾವು ರಾಜಕಾರಣ ಮಾಡ್ತೀವಿ, ಅದಕ್ಕೆ ಪ್ರತ್ಯುತ್ತರ ಕೊಡ್ತೇವೆ. ಸರ್ಕಾರ ಸಮರ್ಥವಾಗಿದೆ, ಕಾಂಗ್ರೆಸ್ ಪಕ್ಷ ಸಮರ್ಥವಾಗಿದೆ, ಪ್ರತ್ಯುತ್ತರ ಕೊಡ್ತೇವೆ. ಸೈಟ್ ವಾಪಸ್ ವಿಚಾರಕ್ಕೆ ಅಶೋಕ್ ಅವರು ನಾನು ರಾಜೀನಾಮೆ ಕೊಡೋಕೆ ಸಿದ್ಧ ಇದ್ದೀನಿ, ಸಿದ್ದರಾಮಯ್ಯ ಏನಾದರೂ ರಾಜೀನಾಮೆ ಕೊಡ್ತಾರ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಅವ್ರು ಕೊಡಲಿ ಅಲ್ಲ, ಅಶೋಕ್ ಅವ್ರು ಕೊಡಲಿ, ಆ ನಂತರ ಪ್ರಶ್ನೆ ಬರುತ್ತೆ. ಜನವರಿ 545 ಜನ PSI ಬರ್ತಾರೆ, ಇಲ್ಲಿವರೆಗೂ ಪ್ರೊಸೆಸ್ ಆಗಿಲ್ಲ. ಕೋರ್ಟ್ನಲ್ಲಿದೆ, ಅದಕ್ಕೆಲ್ಲ ನೋಟಿಫಿಕೇಶನ್ಸ್ನೆಲ್ಲ ತೀರ್ಮಾನ ಮಾಡಿದ್ದೇವೆ.
ಮತ್ತೆ ಯಾರೋ ಕೋರ್ಟ್ಗೆ ಹೋಗಿದ್ದಾರೆ. ಇವರೇ ನಮ್ಮ ಹುಡುಗರೇ ಹೋಗ್ತಾರಲ್ಲ, ಒಬ್ಬರು ಪರವಾಗಿ ಹೋಗ್ತಾರೆ, ಒಬ್ಬರು ವಿರುದ್ಧವಾಗಿ ಹೋಗ್ತಾರೆ. ಅದರಿಂದ ಅದು ಒಂದು ರೀತಿ ಕಗ್ಗಂಟಾಗಿದೆ. ಅದನ್ನು ಆದಷ್ಟು ಶೀಘ್ರವಾಗಿ ನಾವು ಇದನ್ನು ಬಿಡಿಸ್ತೇವೆ. ಏನು ತೊಂದರೆ ಇಲ್ಲ. ಈಗಾಗಲೇ ನಮಗೆ ರೂಲ್ 32ನಲ್ಲಿ ನಾವು ಸಬ್ ಇನ್ಸ್ಪೆಕ್ಟರ್ಗಳಿಗೆ ಪ್ರಮೋಷನ್ ಕೊಟ್ಟು ಮಾಡಿದ್ದೇವೆ. ಇದು ಬೇಗ ಆದಷ್ಟು ಬೇಗ ಆದರೆ ರೆಕ್ರೂಟ್ಮೆಂಟನ್ನು ಮಾಡ್ತೀವಿ. ಇಲ್ಲ, ಅದಕ್ಕೆ ಕಗ್ಗಂಟಾಗಿರೋದು. ಅದನ್ನು ಸರಿಪಡಿಸ್ತೀವಿ. ಬೆಂಗಳೂರಿನಲ್ಲಿ ಪಾಕಿಸ್ತಾನದವರು ಬಂದು ನೆಲೆಸಿದ್ದಾರೆ. ಆ ರೀತಿ ರಾಜ್ಯದಲ್ಲಿ ಮತ್ತೆ ಎಲ್ಲಿಯಾದರೂ ಇದ್ದಾರಾ? ಮಾಹಿತಿ ನೋಡಿ, ಕೇಂದ್ರ ಸರ್ಕಾರ ಅವ್ರ ಹತ್ರ ರಾ ಇದೆ, IB ಇದೆ, CBI ಇದೆ. ಅವರ ಸೆಂಟ್ರಲ್ ಏಜೆನ್ಸಿಯವರು ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ಬೆಂಗಳೂರಿಗೆ ಬರಬೇಕಾದ್ರೆ ಅವರು ಹೆಂಗೆ ಬರ್ತಾರೆ? ಬಂದು ಪಾಸ್ಪೋರ್ಟ್ ಮಾಡ್ಕೊಳ್ಳೋವರೆಗೂ ಹೋಗಿದ್ದಾರೆ ಅಂದರೆ ಸೆಂಟ್ರಲ್ ಏಜೆನ್ಸೀಸ್, ಇಂಟೆಲಿಜೆನ್ಸ್ ಏಜೆನ್ಸೀಸು ಎಲ್ಲೋ ಒಂದು ಕಡೆ ಫೇಲ್ ಆಗಿದೆ ಅಂತ ಅನಿಸುತ್ತೆ. ನಮ್ಮಲ್ಲಿ ಗೊತ್ತಾಗಿದ ಮೇಲೆ ನಮ್ಮವರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಮ್ಮವರು ಅರೆಸ್ಟ್ ಮಾಡಿದ್ದಾರೆ. ಕರ್ನಾಟಕ ಪೊಲೀಸು ಸಮರ್ಥವಾಗಿ ಕೆಲಸ ಮಾಡಿದ್ದಾರೆ, ಅವರು ಅರೆಸ್ಟ್ ಮಾಡಿದ್ದಾರೆ. ಈಗ ಇನ್ನೂ ಕೂಡ ಬೇರೆ ಬೇರೆ ಇನ್ನೂ ಇದ್ದಾರೆ ಅಂತೇಳಿ ಅವರಿಂದ ಮಾಹಿತಿ ಸಿಕ್ಕಿದೆ. ಅವ್ರನ್ನ ಹುಡುಕ್ತೇವೆ, ಬಿಡೋದಿಲ್ಲ. ಗೊತ್ತಿಲ್ಲ.